ಈ ನಡುವೆ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯಮಂತ್ರಿ ತ್ಯಾಗದ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ. ಸರ್ವ ಸದಸ್ಯರ ಸಭೆಯಲ್ಲಿ ಸಿಎಂ ತ್ಯಾಗ ಅಂದರೆ ಪದತ್ಯಾಗದ ಮಾತಾ ಇದು ಅಂತ. ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ, ಹಾಗಾಗಿ ನಾನು ತ್ಯಾಗ ಮಾಡ್ತೀನಿ ಅನ್ನೋ ರೀತಿನಲ್ಲೋ, ನಾನಿದ್ರೂ ಇರಬಹುದು ಇಲ್ಲದೇ ಇದ್ರೂ ಇರಬಹುದು ಅನ್ನೋ ರೀತಿನಲ್ಲ, ಒಟ್ಟಿನಲ್ಲಿ ಅವರು ಪದತ್ಯಾಗದ ಮಾತಲ್ಲದೆ ಇದ್ರೂ ತ್ಯಾಗದ ಮಾತನ್ನಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಕೂಡ ಅಧಿಕಾರವನ್ನು ತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪಕ್ಷಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದ್ದಾರೆ. ಸರ್ವ ಸದಸ್ಯರ ಸಭೆಯಲ್ಲಿ ಸಿಎಂ ಈ ರೀತಿ ತ್ಯಾಗದ ಮಾತನಾಡಿದ್ರು. ಹೌದು, ಮನಸ್ಸು ಮಾಡಿದ್ದಿದ್ರೆ ಸೋನಿಯಾ ಗಾಂಧಿ ಅವರು UPA 1 ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು. ಬಟ್ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿದ್ರು. ನಾನು ಆಗಲ್ಲ ಅಂತ ಹೇಳಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ, ರಾಹುಲ್ ಗಾಂಧಿ ಅವರು ಪಕ್ಷದ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದಾಗ ಅವರು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ರಾಜೀನಾಮೆ ಕೊಟ್ಟರು, AICC ಪ್ರೆಸಿಡೆಂಟ್ಗೆ. ಆ ರೀತಿ ತ್ಯಾಗ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ತ್ಯಾಗ ಮಾಡಿರುವವರ ಸಂಖ್ಯೆ ತುಂಬ ಜಾಸ್ತಿ ಇದೆ, ದೊಡ್ಡದಿದೆ ಅನ್ನೋ ರೀತಿಯಲ್ಲಿ ಸೂಚ್ಯವಾಗಿ, ಅತ್ಯಂತ ಸೂಕ್ಷ್ಮವಾಗಿ ಒಂದು ಮಾತನ್ನು ಅವರು ಹೇಳಬೇಕಾಗಿತ್ತು ಸಿದ್ದರಾಮಯ್ಯನವರು. ಆದರೆ ದಿಢೀರಂತ ತ್ಯಾಗದ ಮಾತಾಡಿದ್ಯಾಕೆ, ಇದು ಪ್ರಶ್ನೆ. ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರ ಮುಖಾಂತರ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ಳೋದ್ರ ಮುಖಾಂತರ ಅವರು ತ್ಯಾಗದ ಮಾತನ್ನು ಆಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಬಹಳ ಆಶ್ಚರ್ಯ ಉಂಟು ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಇವತ್ತಿನ ತ್ಯಾಗದ ಮಾತು. ತ್ಯಾಗದಲ್ಲಿ ಎರಡು ಥರ ಬರುತ್ತೆ. ಒಂದು ಅಧಿಕಾರ ಸಿಗೋಕ್ಕೂ ಮೊದಲಿನ ತ್ಯಾಗ, ಮತ್ತೊಂದು ಸಿಕ್ಕಿದ ನಂತರ ಪದತ್ಯಾಗ. ಸೊ ಯಾವುದನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ದಿಢೀರಂತ ಸಿದ್ದರಾಮಯ್ಯನವರು ಈ ಮಾತಾಡೋದಕ್ಕೆ ಏನು ಕಾರಣ ಅಂತ? ಅರಿವೊಂದು ಅಚ್ಚರಿಯ ಬೆಳವಣಿಗೆ ನಡೆದಿರುವಂಥದ್ದು ಇವತ್ತಿನ ಸರ್ವ ಸದಸ್ಯರ ಸಭೆಯಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದರೆ ಇತ್ತೀಚೆಗೆ ಬಹಿರಂಗವಾಗಿ ಎಲ್ಲೂ ಕೂಡ ಯಾವುದೇ ವಿಚಾರವನ್ನು ಹೆಚ್ಚು ಮಾತಾಡಿರಲಿಲ್ಲ. ಅದು ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಆಗ್ತಿರುವಂಥ ಗೊಂದಲಗಳ ವಿಚಾರ ಇರ್ಬೋದು. ಆದರೆ ಸರ್ವ ಸದಸ್ಯರ ಸಭೆಯಲ್ಲಿ ತ್ಯಾಗದ ಮಾತುಗಳನ್ನು ಒತ್ತಿ ಹೇಳಿರುವಂಥದ್ರ ಮರ್ಮ ಏನು ಅನ್ನುವಂಥದ್ದು ಇಡೀ ಕಾಂಗ್ರೆಸ್ ಪಾಳ್ಯಕ್ಕೆ ಆಗಿರುವಂಥ ಒಂದು ರೀತಿಯ ಅಚ್ಚರಿ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ನಾವು ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂಥ ಸೂಕ್ಷ್ಮವಾದ ವಿಚಾರವನ್ನು ಹೇಳಿರೋದು. ಇದೇ ಸಂದರ್ಭದಲ್ಲಿ ಯಾಕಾಗಿ ಹೇಳಿದ್ರು, ಯಾರಿಗೆ ಈ ಸಂದೇಶವನ್ನು ರವಾನಿಸಿದ್ರು ಅನ್ನುವಂಥದ್ದು ಪ್ರಶ್ನೆ. ಸೋನಿಯಾ ಗಾಂಧಿಯವರ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಆ ಭಾಷಣದಲ್ಲಿ. ಸೋನಿಯಾ ಗಾಂಧಿಯವರು ಅಧಿಕಾರವನ್ನೇ ತ್ಯಾಗ ಮಾಡಿದ್ರು, ರಾಹುಲ್ ಗಾಂಧಿಯವರು ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದರೆ, ನಾವು ಕೂಡ ತ್ಯಾಗ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದ್ದಂಥ ಸರ್ವ ಸದಸ್ಯರೆಲ್ಲರಿಗೂ ಕೂಡ ಒಂದು ಅಚ್ಚರಿ ಅನಿಸೋ ರೀತಿಯಲ್ಲಾಗಿರುವಂಥದ್ದು. ಏನು ತ್ಯಾಗದ ಮಾತಿದು, ಯಾಕೆ ಈ ಸಂದರ್ಭದಲ್ಲಿ ಹೇಳಿದ್ರು? ಅದು ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ಅಂತ ವಿಚಾರಗಳು ಚರ್ಚೆ ಮಾಡುವಾಗ, ಪರವಿರುದ್ಧವಾದ ವಾದಗಳು ನಡೀತಾ ಇರುವಾಗ, ಪರವಿರುದ್ಧವಾದ ಟೀಮ್ಗಳ ಡಿನ್ನರ್ ಮೀಟಿಂಗ್ಗಳು ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಕೂಡ ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂಥ ಸಂದೇಶದ ಮೂಲಕ ಪರೋಕ್ಷ ಸಂದೇಶವನ್ನು ಕಳಿಸಿದ್ರ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಎಲ್ಲರಿಗೂ ಒಟ್ಟಿಗೆ ಒಂದೇ ಸಂದೇಶದ ಮೂಲಕ ಇಡೀ ಎಪಿಸೋಡ್ನ ಗೊಂದಲವನ್ನು ಬಗೆಹರಿಸುವ ಪ್ರಯತ್ನವನ್ನು ಏನಾದ್ರು ಮಾಡಿದ್ರ ಅನ್ನುವಂಥ ಕುತೂಹಲ ಮೂಡಿಸುವಂತಿದೆ ಈ ಬೆಳವಣಿಗೆ. ಅರವಿಂದ್, ರಾಜಕಾರಣಿಗಳು ಯಾವಾಗಲೂ ಬಹಳ ಸೂಕ್ಷ್ಮವಾಗಿ ಮಾತನಾಡ್ತಾರೆ, ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರು ಆಡ್ತಕ್ಕಂಥ ಒಂದು ಮಾತು ಮುಂದಿನ 3 ತಿಂಗಳು 6 ತಿಂಗಳು ಚರ್ಚೆಯಲ್ಲಿರಬೇಕು, ಆ ರೀತಿ ಯೋಚನೆ ಮಾಡಿ ಮಾತನಾಡಿರ್ತಾರೆ. ಸೊ ಈಗ ಪವರ್ ಶೇರಿಂಗ್ ಬಗ್ಗೆ ಟಾಕ್ಸ್ ಜೋರಾಗಿರಬೇಕಾದ್ರೆ ಇಡೀ ಪ್ಲೇಟನ್ನೇ ಉಲ್ಟಾ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ಅಂತ ಸುಕೇಶ್? ಖಂಡಿತ ಹೌದು. ಈ ಒಂದು ಹೇಳಿಕೆ ನಾನಾ ಅರ್ಥಗಳನ್ನು ಕಲ್ಪಿಸಬಹುದು. ಒಂದು ಪಕ್ಷದ ವಿಚಾರದಲ್ಲಿ ಯಾರೇ ಆಗಲಿ ತ್ಯಾಗಕ್ಕೆ ಸಿದ್ಧರಾಗಿರಬೇಕಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರಂತ ಸಮರ್ಥನೆಯನ್ನು ಕೂಡ ಅವರು ಆತ್ಮೀಯರು ಮಾಡ್ಕೊಳ್ಬೋದು. ಅಥವಾ ಸಿದ್ದರಾಮಯ್ಯವರು ತ್ಯಾಗದ ಮಾತಾಡಿದ್ದಾರೆ ಅಂದರೆ ನಮ್ಮದು ಅಗ್ರಿಮೆಂಟ್ ಆಗಿದೆ 2.5 ಅಥವಾ 3.32 ಯಾವುದೊಂದು ಅಗ್ರಿಮೆಂಟ್ ಆಗಿದೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನಲ್ಲಿರುವ ಇನ್ನೊಂದು ಬಣ ಲೆಕ್ಕಾಚಾರ ಹಾಕ್ಬೋದು. ಆದರೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಅವರು ಹೇಳಿದಂಥ ಮಾತು ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಿದ್ರೂ ಕೂಡ ಮತ್ತೊಂದು ರೀತಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರು ಆಡಿರುವಂಥ ಮಾತು ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ತ್ಯಾಗದ ಮಾತನ್ನು ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ ಅಂದರೆ ಏನು ಕಾರಣ ಇರಬಹುದು? ಈಗ ಶುರುವಾಗ್ತಿರುವಂಥ ಜಿದ್ದಾಜಿದ್ದಿಯಲ್ಲಿ, ಪರವಿರುದ್ಧದ ವಾದಗಳಲ್ಲಿ ಅಥವಾ ಪವರ್ ಶೇರಿಂಗ್ ವಿಚಾರದಲ್ಲಿ ಎಲ್ಲ ಗೊಂದಲಕ್ಕೆ ಒಂದೇ ಮಾತಿನಲ್ಲಿ ತೆರೆ ಎಳೆಯುವಂಥ ಪ್ರಯತ್ನದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ತ್ಯಾಗದ ಮಾತನ್ನ ಆಡಿದ್ರ ಸರ್ವ ಸದಸ್ಯರ ಸಭೆಯಲ್ಲಿ ಅನ್ನುವಂಥದ್ದು ಒಂದು ರೀತಿಯ ಕುತೂಹಲ ಮೂಡುವಂಥ ಮತ್ತು ಒಳಗಿದ್ದಂಥ ಸದಸ್ಯರಿಗೂ ಕೂಡ ಯಾವ ಕಾರಣಕ್ಕೆ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಅಚ್ಚರಿಯನ್ನು ಮೂಡಿಸುವಂಥ ಒಂದು ಬೆಳವಣಿಗೆಗೆ ಇವತ್ತು ಮುಖ್ಯಮಂತ್ರಿಗಳ ಮಾತು ಸಾಕ್ಷಿಯಾಗಿರುವಂಥದ್ದು. ಅರವಿಂದ್, ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಥವಾ ಬೇರೆಯವ್ರಿಗೇನಾದರೂ ನೀವು ತ್ಯಾಗಕ್ಕೆ ರೆಡಿಯಾಗಿರಿ ಅಂತ
ಏನಾದರೂ ಒಂದು ಮೆಸೇಜ್ ಕೊಟ್ರಾ ಅಥವಾ ಅವರೇ ತ್ಯಾಗ ಮಾಡ್ತಾರೆ ಅಂತಕ್ಕಂಥ ಅರ್ಥನ ಗೊತ್ತಿಲ್ಲ. ಇದು ಚರ್ಚೆ ಆಗುತ್ತೆ ನೋಡಿ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ.